ಹಾಯ್ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಇತ್ತೀಚೆಗೆ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲು ಮಾಡ್ತಾ ಇರೋ ಕೆಲಸ ನಾನೆಲ್ಲ ಗಿಡಗಳಿಗೂ ನೀರು ಹಾಕೋದು. ಇತ್ತೀಚೆಗೆ ಬಿಸಿಲು ಕೂಡ ತುಂಬಾ ಜಾಸ್ತಿ ಆಗೋಗಿದೆ. ಒಂದು ದಿನ ಗಿಡಕ್ಕೆ ನೀರು ಹಾಕಲಿಲ್ಲ ಅಂದರೆ ಗಿಡ ಎಲ್ಲ ಬಾಡೋದಾಗ ಆಗ್ತಾ ಇದೆ. ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದೆ. ಹಾಗೆ ಒಂದು ಗ್ಲಾಸ್ ಗಂಜಿ ಕುಡಿದ್ಬಿಟ್ಟು ಸ್ವಲ್ಪ ದ್ರಾಕ್ಷಿ ತಂದಿದ್ದೆ. ದ್ರಾಕ್ಷಿ ಹಣ್ಣಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು 10 ನಿಮಿಷ ಇಟ್ಟು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಳ್ತಾ ಇದ್ದೀನಿ. ಹೊರಗಡೆಯಿಂದ ತೊಗೊಂಡು ಬರುವಂಥ ಹಣ್ಣು ತರಕಾರಿಗಳನ್ನೆಲ್ಲ ಸ್ವಲ್ಪ ಉಪ್ಪು ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಹಣ್ಣನ್ನೆಲ್ಲ ಚೆನ್ನಾಗಿ ತೊಳೆದು ತೆಗೆದಿಟ್ಟಿದ್ದೀನಿ. ಹಾಗೆ ರಾಗಿ ತೊಗೊಂಡು ಬಂದಿದ್ದೆ. ರಾಗಿನ ಕೂಡ ಇದು ಕ್ಲೀನಿಂಗ್ ರಾಗಿನ ಒಂದು ಸಾರಿ ನಾನು ಕ್ಲೀನ್ ಮಾಡಿ ಒಂದು 5ರಿಂದ 6 ಸಾರಿ ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ನೀರೆಲ್ಲ ಹೋದ್ಮೇಲೆ ಒಣಗಕ್ಕೆ ಹಾಕ್ತೀನಿ. ರಾಗಿ ಒಂದು 5ರಿಂದ 10 kg ತೊಗೊಂಡು ಬರ್ತೀನಿ ಪ್ರತಿ ತಿಂಗಳು. ಗೋಧಿನೂ ಅಷ್ಟೇ ಒಂದು 10 kg ತೊಗೊಂಡು ಬರ್ತೀನಿ. ಇದು ನಮಗೆ 1ರಿಂದ 1.5 ತಿಂಗಳು ತನಕ ಬಂದುಬಿಡುತ್ತೆ. ಇದು ನೋಡಿ ಗೋಧಿ ಕೂಡ ಅಷ್ಟೇ ಒಂದು 5ರಿಂದ 6 ಸಾರಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ಪ್ಯಾಕೆಟ್ ಹಿಟ್ಟನ್ನು ನಾನು ಬಳಸೋದು ತುಂಬಾ ಕಡಿಮೆ. ರಾಗಿ, ಗೋಧಿ, ಕಡಲೆಬೇಳೆ ಪ್ರತಿಯೊಂದು ಕೂಡ ನಾನೇ ತೊಗೊಂಡು ಬಂದು ಕ್ಲೀನ್ ಮಾಡಿ ಮಿಲ್ ಮಾಡಿಸ್ಕೊಂಡು ಬಿಡ್ತೀನಿ. ಈಗ ರಾಗಿ ಗೋಧಿನೆಲ್ಲ ಒಣಗಾಕ್ತಾ ಇದ್ದೀನಿ. ಇವತ್ತು ಬಿಸಿಲು ತುಂಬಾ ಚೆನ್ನಾಗಿದೆ. ಒಂದೇ ದಿನಕ್ಕೆ ರಾಗಿ ಗೋಧಿ 2 ಕೂಡ ಒಣಗೋಗುತ್ತೆ. ಆಯಿಲ್ ಬಾಟ್ಲಲ್ಲಿ ಆಯಿಲ್ ಎಲ್ಲ ಮುಗಿತಾ ಬಂದಿತ್ತು. ಆಯಿಲ್ ಬಾಟ್ಲನ್ನ ಕ್ಲೀನ್ ಮಾಡಿಕೊಂಡು ಆಯಿಲ್ನ ರೀಫಿಲ್ ಮಾಡ್ತಾ ಇದ್ದೀನಿ. ಈಗ ಆಯಿಲ್ನೆಲ್ಲ ರೀಫಿಲ್ ಮಾಡಿದ್ದಾಯಿತು. ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲ್ಲ. ಅವತ್ತಿಂದ ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನೇ ಸ್ಟೋರ್ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಒಂದು 15 ನಿಮಿಷ ಬಿಟ್ಟು ಚಪಾತಿ ಮಾಡ್ಕೊಳ್ತೀನಿ. ಈಗ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಕಡಾಯಿಗೆ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದೆರಡು ಮಣ್ಕಟ್ಟಿರೋ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೆಂಡೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಬೆಂಡೆಕಾಯಿ ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಈಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಆಯುಷಿಗೆ ಫುಲ್ಕ ತುಂಬಾ ಇಷ್ಟ ಆಗುತ್ತೆ. ನಮಗೆಲ್ಲ ಆಯಿಲ್ ಚಪಾತಿ. ಈಗ ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ಜೊತೆಗೆ ಚಪಾತಿ ರೆಡಿ ಆಗಿದೆ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.